ಇವತ್ತು ಹೊಸ ಗಿಡ ಉದ್ಘಾಟನೆ ಮಾಡ್ತಾ ಇದೀರಿ. ಏನ್ ಗಿಡ? ಮಿರಾಬಲ್ ಗಿಡ. ಮಾವನವರು ಒಂದ್ 2 ಎಕರೆ ಉಣ್ತಾ ಇದೀರಪ್ಪ. ಮಾವನವ್ರು ಏನ್ ಮಾಡಿದಾರೆ ಅಂದ್ರೆ ಏನ್ ಮಾಡವ್ರೆ ಏನ್ ಗೊತ್ತಾ? ಹೊಡ್ಕೊಂಡು ಮಾವನಿಗೆ ಜೈ. ಚಿಕನ್, ಮಟನ್, ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಮಟನ್ ಫ್ರೈ ಮತ್ತೆ ಚಾಕಣ. ಟೋಟಲ್ 18 ಜನ ಇವತ್ತು ಕೆಲಸ ಮಾಡ್ತಾರ ನೋಡ್ರಿ. ಇವತ್ತು ನಮ್ಮ ಅಣ್ಣವ್ರದ್ದು ಗಿಡ ಉಣ್ಣಕ್ ಬಂದಿದ್ದೀರಿ. ಓಕೆ. ಸೂಪರ್ ಆಗೈತೆ ಟೇಸ್ಟ್ ಮಾತ್ರ. ಈ ಮಧ್ಯಾಹ್ನದಾಗ ಯಾವ ಪೆಪ್ಸಿಗ್ಲೂ ಬೇಡ, ಯಾವ ಕೋಕೋ ಕೋಲಾನು ಬೇಡ. ಸ್ವೀಟ್ ಬಂದ್ಬಿಟ್ಟು ಪಾಯಸ, ಖಾರ ಬಂದ್ಬಿಟ್ಟು ಚಿಕನ್ ಸಾರು, ಮುದ್ದೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ನೀವು ನೋಡ್ತೀರಾ ಅಂತಂದರೆ, ನಮ್ಮ ಆನರ್ ತೋಟದಲ್ಲಿ ಮಿರಾಬಲ್ ಗಿಡ ಒಣಗಿ ಬಂದಿದ್ದೀವಿ. ನೋಡ್ಬೋದು, ಇದು ರೆಡ್ ಕಲರ್ ಗುಲಾಬಿ. ಇದು ಬಂದ್ಬಿಟ್ಟು 26 ರೂಪಾಯಿ ಬಂದೈತೆ. ಯಾವ ಥರ ಉಣೋದು, ಏನೆಲ್ಲ ಬಿಡ್ ಪ್ರಿಪ್ರೇಷನ್ ಆಗೈತೆ, ಏನಂದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ. ದಯವಿಟ್ಟು ಕೊನೆವರೆಗೂ ನೋಡಿ. ನೋಡ್ರಿ, ಇವಾಗ ನಮ್ಮ ಆನರ್ ತೋಟದಾಗ ಪೂಜೆ ಮಾಡ್ತಾವ್ರೆ. ಯಾವುದೇ ಬೆಳೆ ಇಡೋಕ್ಕಿಂತ ಮೊದಲು ಪೂಜೆ ಮಾಡೋದು ಸಂಪ್ರದಾಯ, ಅದಕ್ಕೆ ಮಾಡ್ತಾ ಇರೋದು. ಏನು ದೇವ್ರ ಮಮ್ಮ ಇದು? ಮುನೇಶ್ವರ. ಇದು ಇಲ್ಲಿ ಅದು ಮುಖ್ಯಸ್ಥರು ಅವರು. ಮುಖ್ಯಸ್ಥರು ಇವ್ರಿಗೆಲ್ಲ ಮುಖ್ಯಸ್ಥರ? ಉಲ್ಟಾ ಹೇಳ್ತಿಯಲ್ಲ ಮಮ್ಮ. ಏನಮ್ಮ ಅದು? ಅಕ್ಕಮ್ಮವ್ರ? ಇದು ಅಕ್ಕಮ್ಮನವರು, ಇದು ಮುನೇಶ್ವರ ಅವರು ದೇವರು. ನಮ್ಮ ಮಂಜಣ್ಣ ಬಂದವನೇ. ಏನು ಹೇಳು ಮಂಜಣ್ಣ? ಇವತ್ತು ಹೊಸ ಗಿಡ ಉದ್ಘಾಟನೆ ಮಾಡ್ತಾ ಇದೀರಿ. ಏನ್ ಗಿಡ? ಮಿರಾಬಲ್ ಗಿಡ. ಮಾವನವರು ಒಂದ್ 2 ಎಕರೆ ಉಣ್ತಾ ಇದೀರಪ್ಪ. ಓಕೆ. ಚಿಕನ್ ಬಂದವನೆ. ಯಾರಪ್ಪ ಅವ್ರ್ಯಾರು? ಕಲ್ಕತ್ತಿಂದ ಬಂದವ್ರು ನಮ್ಮ ಬೋಡ್ಗುಂಡ್ ಮಾಮ. ನಿಮ್ ಬೋಡ್ಗುಂಡ್ ಮಾಮನಾ? ಫ್ಯಾಮಿಲಿ. ಬೋಡ್ಗುಂಡ್ ಮಾಮನಿಗೆ ಜೈ. ತೋಟ ನೋಡ್ಕೊಳೋದು ಇವ್ರೇನೆ, ಅದಕ್ಕೆ ಅವ್ರಿಗೆ ದಕ್ಷಿಣ ಕೊಡ್ತಾ ಇದೀರಿ ಇವಾಗ. ಮಾಮನಿಗೆ ಜೈ. ಜೈ ಜೈ. ತಿನ್ಬಿಟ್ಟು ಬರ್ರಿ, ಕೆಲಸ ಸ್ಟಾರ್ಟ್ ಮಾಡೋಣ ಎಲ್ಲಾನು. ಮಂಜಣ್ಣ ಏನ್ ಮಾಡ್ತಾರದು? ಇದು ಗಿಡ ಉಣ್ತಾ ಇದೀರಿ. ಇವತ್ತು ಹೊಸ ಗಿಡ ತಂದು ಮಿರಾಬಲ್ ಗಿಡ. ಓಕೆ. ಈ ಪೇಪರ್ ಬಂದು ಬೇರ್ ಬಿಡಕ ಇದು ಕೊಯ್ದಾಕ್ಬೇಕು. ಸರಿ. ಇಲ್ಲಿ ಅಂಟಾಕಿರ್ತಾರೆ. ಹೌದು, ಪೇಪರ್ ಐತಲ್ಲಿ. ಈ ಪೇಪರ್ನ ತೆಗ್ದಾಕ್ಬೇಕು. ಯಾಕಂದ್ರೆ ಗಿಡ ಹಂಗೆ ದೊಡ್ಡದಾತ ಇಲ್ಲಿ ನೇಣ್ ಹಾಕೋಣುತ್ತೆ. ಗಿಡ ಇಲ್ಲಿ ಕಟ್ಟಾಗಿ ಹೋಗುತ್ತೆ, ನಮ್ಗೆ ಲಸ್ಸು. ಹೌದೌದು. ಕೆಲವರು ಗಿಡ ಒಣಿ 1 ತಿಂಗಳು 1.5 ತಿಂಗಳು ಕೊಯ್ತಾರೆ. ಇದು ಬೇಗನೆ ಕೊಯ್ತಾರಲ್ಲ, 2 ಕೆಲಸ ಒಂದೇ ಸಲ ಆಗ್ಬಿಡ ಅಂತ ಹೇಳಿ. ಮತ್ತೆ ಕೆಲಸಗಳು ಜಾಸ್ತಿ ನಮ್ಕ. ಅದರಿಂದ ಇವಾಗೆ ಮಾಡಿ ಅದು ಒಳ್ಳೆ ಕೆಲಸನೇ. ನೇಣು ಹಾಕೋಣ ತಪ್ತದೆ, ಆರಾಮಾಗಿ ಅದು ಪಾಡ್ಕ್ ಬರ್ತೈತೆ. ಗಿಡನು ಅರ್ಶಿನ ಕಲರ್ ಆಗಲ್ಲ. ಹೆಂಡಸಿ ಏನಕ್ಕೆ ಕೆಲಸ ಇರಲಿಲ್ಲ ಇವತ್ತು ನಮ್ಮ ಅಣ್ಣವ್ರದ್ದು ಗಿಡ ಉಣ್ಣಕ್ ಬಂದಿದ್ದೀರಿ. ಓಕೆ. ಎಷ್ಟು ಜನ ಕೆಲಸ ಮಾಡ್ತಾರದು ಅಂತಂದರೆ, ನಾನು 1 2 3 4 5 6 7 8 9 10 11 12 13 14 15 16 17 18 ಟೋಟಲ್ 18 ಜನ ಇವತ್ತು ಕೆಲಸ ಮಾಡ್ತಾರದು ನೋಡ್ರಿ. ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು 7 ಗಂಟೆಗೆ, ಒಂದು 10-11 ಗಂಟೆಗೆಲ್ಲ ಮುಗ್ದತ್ತದೆ ಗ್ಯಾರಂಟಿ. ಮಾಡಿದ್ರು ಊಟ? ಚಿಕನ್, ಮಟನ್, ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಮಟನ್ ಫ್ರೈ ಮತ್ತೆ ಚಾಕಣ. ನಾವು ಹೋಟ್ಲಿಗೆ ಬಂದಿಲ್ಲ ಸಮಯ, ತೋಟದಾಗ ಏನೋ ಮಾಡಕ ಬಂದಿದ್ದೀರಾ? ನೀವು ಕೆಲಸ ಮಾಡಕ್ಕೆಲ್ಲ ಬಂದಿರೋದು, ಊಟ ಎತ್ಕೊಂಡ್ ಬಂದಿರೋದು, ಏನ್ ಎತ್ಕೊಂಡ್ ಬಂದಿದ್ದೀರಾ? ಚಿಕನ್, ಮಟನ್, ಚಿಲ್ಲಿ ಚಿಕನ್, ಮುದ್ದೆ, ನಾಟಿ ಕೋಳಿ ಸಾರು, ಓಕೆ. ಆಮೇಲೆ ರೈಸು. ಅಷ್ಟೇನಾ? ಆಯ್ತು, ಟೇಸ್ಟ್ ನೋಡೋಣ. ಕಳಿಸ್ಕೊಡ್ರಿ ಸ್ವೀಟು ಅಲ್ಲಕ್ಕ. ಇವತ್ತು ಗಿಡ ಉಣ್ತಾ ಇದೀವಿ, ಮಿರಾಬಲ್ ಗಿಡ. ನಮ್ಮ ಮಾವನವ್ರ ಗಿಡ ತೋಟಕ್ಕೆ ಬಂದಿದೀವಿ. ಸರಿ. ನಮ್ಮ ಮಾವನವ್ರು ಏನ್ ಮಾಡಿದಾರೆ ಅಂದ್ರೆ ಏನ್ ಗೊತ್ತಾ? ಇದು ಗ್ಲಾಸ್ ಅಲ್ಲಿ ಪಾಯಸ ಕೊಟ್ಟವ್ರೆ. ಏನಕ್ಕಂದ್ರೆ ಸ್ವೀಟ್ ಜಾಸ್ತಿ ಇರುತ್ತಲ್ಲ, ಜಾಸ್ತಿ ತಿನ್ನಕ್ ಆಗಲ್ಲ. ನೆಕ್ಸ್ಟ್ ಏನಿದೆ, ನಾನ್ ವೆಜ್ ಇದೆ. ಚಿಕನ್ ಇದೆ, ಬಿರಿಯಾನಿ ಇದೆ, ತಿನ್ನಕ್ ಆಗಲ್ವಲ್ಲ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋಗುತ್ತೆ. ಇದು ಸ್ಕ್ಯಾಮ್ ಅಂದ್ರೆ ನೋಡಿ. ಪಾಯಸ ಕೊಟ್ಬಿಟ್ಟು ಚಿಕನ್ ಮಟನ್ ಕಮ್ಮಿ ಕೊಡಕ ಅಲ್ಲ, ಅರ್ಧ ಮುದ್ದೆ ಹಾಕು. ಯಾಡ ನಂಗೆ ಅದಾಕ ಸಾಕು. ಸ್ವೀಟ್ ಬಂದ್ಬಿಟ್ಟು ಪಾಯಸ, ಖಾರ ಬಂದ್ಬಿಟ್ಟು ಚಿಕನ್ ಸಾರು, ಮುದ್ದೆ. ಟೈಮ್ ನೋಡಿದ್ರೆ 11 ಗಂಟೆ ಕೂಡ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಶಿಫ್ಟ್ ಕರೆಂಟ್ ಕೂಡ ಬಂದಿತ್ತು. ಐಶ್ವರ್ಯ ತೋಟಕ್ಕೆ ನೀರು ಕೂಡ ಬಿಡಬೇಕಾಗಿತ್ತು, ಹಂಗಾಗಿ ಬಂದಿದ್ದೆ. ನೋಡ್ಬೋದು, ಇವಾಗ ನಮ್ಮ ತೋಟದಲ್ಲಿ ಇವು ಎಲ್ಲೋ ಕಲರ್ ಹೂವು ಬಂದ್ಬಿಟ್ಟು ಫುಲ್ಲು ಹೂವು. ರೇಟು ಪರವಾಗಿಲ್ಲ, 100-120 ನಡೀತೈತೆ. ಈ ರೇಟ್ ಇದ್ರೂ ಪರವಾಗಿಲ್ಲ, ವರ್ಕೌಟ್ ಆಗ್ತೈತೆ. ನೀರು ಬಿಟ್ಬಿಟ್ಟು ಇವಾಗ ಮತ್ತೆ ಆ ಕೆಲಸ ಕಡೆ ಹೋಗಬೇಕು. ಗೊತ್ತಲ್ಲ ಕೆಲಸ ಏನಂತಂದರೆ, ಇದು ಗಿಡ ನೆಡೋದು. ಸರಿ, ಹೋಗೋಣ ಬನ್ನಿ.
ಈ ಥರ ಐತೆ ನೋಡ್ಬೋದು. ಯಾವ ಥರ ಐತೆ ಕ್ವಾಲಿಟಿ ಅಂತ ಒಂದು ಕಾಮೆಂಟ್ ಮಾಡಿ ನೋಡೋಣ. ಇದು ಬಂದ್ಬಿಟ್ಟು ಸೆಕೆಂಡ್ನೇ ಬೆಡ್ಡು, ಫಸ್ಟ್ನೇ ಬೆಡ್ ಅಂತಲ್ಲ, ಸೆಕೆಂಡ್ನೇ ಬೆಡ್ಡು. ನೋಡ್ರಿ ಗಿಡ ಉಣಿದೆಲ್ಲ ಆಯಿತು. ನಮ್ಮ ಮಾವನ ಮಕ್ಕಳು ಟಾಕ 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 ಅಂತ ಪೇಪರ್ಗಳೆಲ್ಲ ಎತ್ತವ್ರೆ. ಅಯ್ಯೋ 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 ಅಯ್ಯೋ. ಎಳ್ನೀರು ಕುಡಿಬೇಕು ಅಂದ್ಬಿಟ್ಟು ನಮ್ಮ ಇಂಟೇಷನ್ ಮರ್ಕೆಕ್ತಾವ್ ನೋಡ್ರಿ. ಎಳ್ನೀರು ಕೀಳ್ತಾವ ನಮ್ಮ ಇಂಟೇಷನು. ಇವಾಗ ಅದನ್ನ ಕುಡಿ ಟೇಸ್ಟ್ ನೋಡೋಣ ಬನ್ನಿ. ಹಾ ಸೂಪರ್ ಆಗೈತೆ ಟೇಸ್ಟ್ ಮಾತ್ರ. ಈ ಮಧ್ಯಾಹ್ನದಾಗ ಯಾವ ಪೆಪ್ಸಿಗ್ಲೂ ಬೇಡ, ಯಾವ ಕೋಕೋ ಕೋಲಾನು ಬೇಡ. ಕುಡಿಯಮ್ಮ ನೀನು ಸ್ವಲ್ಪ. ಹಾಂ ಚೆನ್ನಾಗೈತಾ ನೀನು? ಚೆನ್ನಾಗೈತಾ ನೀನು? ಬಾರ ನೀನು ಕುಡ್ಕೊಂಬೇಡಮ್, ನಾನು ಇನ್ನೊಂದು ಕುಡ್ತೀನಿ. ನಾವು ಹೊಸ್ದಾಗಿ ನೋಡ್ತಿದ್ರು, ಒಂದು ಫೇಸ್ಬುಕ್ಕಿಂದ ನೋಡ್ತಾ ಇದ್ರೆ ಒಂದು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಿಂದ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್.